ವರ್ಷು ಇವತ್ತೇನು ಬೇಕು ನಿಂಗೆ? ಪರೋಟ. ಪರೋಟ. ಯಾವ ಪರೋಟ? ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಚೀಸ್ ಕಾರ್ನ್ ಪರೋಟ. ಮಕ್ಕಳಂತರೂ ದಿನ ಏನಾದರೂ ಹೊಸದಾಗಿ ಮಾಡಿಕೊಡಮ್ಮ ಅಂತಿರ್ತಾರಲ್ರಿ. ಆವಾಗ ಇದನ್ನು ಟಿಫನ್ ಬಾಕ್ಸ್ಗಾಗಲಿ, ಮುಂಜಾನೆ ಟಿಫನ್ಗಾಗಲಿ, ಲಂಚ್ ಬಾಕ್ಸ್ ಆಗಲಿ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತಾರೆ ನೋಡ್ರಿ. ಒಂದು ಕಾರ್ನ್ ತೊಗೊಂಡೇನಿ ನಾನು. ಆ ಕಾರ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕ್ರಿ. 1-2 ಸೀಟಿ ಹಾಕಿ ಅದು ಬಾಯ್ಲ್ ಆದ ನಂತರ ನೀರೆಲ್ಲ ಬಸ್ಕೋಕಿಟ್ಕೋರಿ. ಸುಡ್ತಿರ್ತಿದ್ಲ ಸ್ವಲ್ಪ ಆರಲಿ. ಆಮೇಲೆ ಈ ಕಡೆ ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅದನ್ನೆಲ್ಲ ಮಿಕ್ಸಿ ಹಾಕ್ಕೊಂಡ್ರಿ ಸ್ವಲ್ಪ ಸಣ್ಣಗೆ. ಇಲ್ಲ ನೀವು ಸಣ್ಣಗೆ ಹೆಚ್ಕೊಂಡು ಹಾಕೋಬೋದ್ರಿ. ಅದನ್ನು ಎಣ್ಣೆಲಿ ಜೀರಿಗೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಅಲ್ಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊರಿ. ಹಸಿ ವಾಸನೆ ಹೋಗಬೇಕಲ್ಲ ಈರುಳ್ಳಿದು, ಆ ಥರ. ಆಮೇಲೆ ಅದು ಫ್ರೈ ಆಗ್ತಾ ಈ ಕಡೆ ಏನು ಮಾಡೋಣ್ರಿ, ಗೊಂಜಾಳ ಕಾಳು ಅದಾವಲ್ರಿ, ಕಾರ್ನ್ಸ್ ಈ ಕಡೆ ಒಂದು ಮಿಕ್ಸಿ ಹಾಕ್ಕೊಂಡು ಒಂದು ಸ್ವಲ್ಪ ಗಿರ್ರ ಅನಿಸ್ಕೊಂಡ್ರಿ. ಸ್ವಲ್ಪ ತರಿಯಾಗೇ ಇರಲಿ ರೀ, ಚೆನ್ನಾಗಿರ್ತೈತಿ. ಹಸಿ ಕಾರ್ನ್ಕಿದ್ರೆ ಕುಚ್ಚಿದ ಕಾರ್ನ ಮಿಕ್ಸಿ ಹಾಕ್ಕೊಂಡು ಭಾಳ ಟೇಸ್ಟ್ ಕೊಡ್ತೈತಿ ನೋಡ್ರಿ. ಹಾಗೆ ಇದು ತರಿ ಆತ್ಲ. ಇದನ್ನು ಒಂದು ಕಡೆ ಬಾಳ್ಗಿಲಿ ಫ್ರೈ ಮಾಡ್ಕೊತಿದ್ವಲ್ಲ, ಅದೇ ಎಣ್ಣೆಲಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು, ಮಿಕ್ಸಿ ಇದೆಲ್ಲ ತೆಗೆದು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಇದು ಫ್ರೈ ಆಗ್ತಾ ಸ್ಮೆಲ್ಲು ಫುಲ್ಲು ಗೊತ್ತಾಗತ್ತೆ ರೀ, ಅನ್ನತ್ತ. ಇದು ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಸ್ವಲ್ಪ ಫ್ರೈ ಮಾಡಿದ್ರು ಪರವಾಗಿಲ್ಲ, ಯಾಕಂದ್ರೆ ಹೆಂಗೂ ಬಾಯ್ಲ್ ಮಾಡಿರ್ತೀವಲ್ಲ, ಏನು ಪ್ರಾಬ್ಲಮ್ ಆಗಲ್ರಿ. ಆಮೇಲೆ ಈ ಕಡೆ ರೆಡ್ ಚಿಲ್ಲಿ ಖಾರ, 1 ಚಮಚ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನ್ರಿ. ನೀವು ಬೇಕಾದ್ರೆ ಹಸಿ ಖಾರ ಹಾಕೋಬೋದ್ರಿ, ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೋಬೋದ್ರಿ. ಇದೆಲ್ಲ ಚೆನ್ನಾಗಿ ಕುಡ್ಕೊಲಿ ಅಂಥೇಳಿ 1-2 ಚಮಚ ನಾನು ಕಡ್ಲೆ ಹಿಟ್ಟು ಹಾಕೊಂಡಿನ್ರಿ, ಹುರ್ಗಡ್ಲೆ ಹಿಟ್ಟು. ಅದನ್ನು ಏನು ಮಾಡಿರಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮ್ಯಾಂಗೋ ಪೌಡ್ರು, ಪೆಪ್ಪರ್ ಪೌಡ್ರು ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊರಿ. ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಗರಂ ಮಸಾಲನೂ ಹಾಕೋರಿ 1 ಚಮಚ ಹಂಗೆ. ಆಮೇಲೆ ಸ್ವಲ್ಪ ಎಣ್ಣೆ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೊಂದು 2 ನಿಮಿಷ ಸಾಕ್ರಿ, ಸುಮ್ಮ ಹುರ್ಗಡ್ಲೆ ಹಿಟ್ಟು ಮಿಕ್ಸ್ ಆಗಬೇಕಲ್ಲ ಅದಕ್ಕೆ. ಅದು ಫ್ರೈ ಆಗುತ್ತಂದ್ರೆ 1-2 ನಿಮಿಷ ಬೇಯ್ಕೊಳ್ಳಿ. ಸ್ಟವ್ ಆಫ್ ಮಾಡ್ಕೊರಿ ಬೇಕಿದ್ರೆ ಆರಾಮಾಗಿ, ಅದಲ್ಲೇ ಬೆಂದ್ಕೊತೈತಿ. ನಾನು ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಬರಲಿ ಮಕ್ಕಳಿಗೆ ಅಂಥೇಳಿ, ಚೀಸು ಹೆಲ್ದಿ ಅಂಥೇಳಿ ಚೀಸ್ನ ಒಂದು ಸ್ವಲ್ಪ ತುರಿದಿಟ್ಕೊಂಡಿನಿ. ಮೊಸರಲ್ಲಿ ಚೀಸ್ನ ಸ್ವಲ್ಪ ತೆರೆದಿಟ್ಕೊಂಡಿನಿ. ಹಾಗೆ ಇನ್ನೂ ಸ್ವಲ್ಪ ಹೆಲ್ದಿ ಆಗ್ಲಂತ 1 ಕ್ಯಾರೆಟ್ನ ತುರಿದು ಇದಕ್ಕೆ ಆ್ಯಡ್ ಮಾಡ್ಕೊಂಡಿನಿ. ಯಾಕಂದ್ರೆ ಮಕ್ಕಳು ಕ್ಯಾರೆಟ್ ತಿನ್ನೋದು ಸ್ವಲ್ಪ ಕಷ್ಟ ಅಲ್ಲ, ಅದಕ್ಕೆ ಇದನ್ನ ಆ್ಯಡ್ ಮಾಡ್ಕೊಂಡು. ನಿಮ್ಮ ಹತ್ರ ಚೀಸ್ ಇಲ್ಲ ಅಂದ್ರೆ ಹಂಗೂ ಮಾಡ್ಕೊಬೋದ್ರಿ. ಚೀಸ್ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ, ಫ್ಲೇವರ್. ತುಪ್ಪ, ಎಣ್ಣೆ, ಬೆಣ್ಣೆ ಏನಾದರೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಹಾಕ್ಕೊಂಡು ಸ್ಲೋವಾಗಿ ಫ್ರೈ ಮಾಡ್ಕೊಂತಲೇ ಅದು ಮೆಲ್ಟ್ ಆಗಕ್ಕೆ ನಿಲ್ತೈತ್ರಿ. ಈ ಕಡೆ ತಂದೂರಿ ಹಿಟ್ಟು ತೊಗೊಂಡಿನಿ ನಾನು. ನೀವು ಗೋಧಿ ಹಿಟ್ಟು ಹಾಕೋಬೋದ್ರಿ. ನಾನು ಯಾವಾಗ ಒಂದು ಸತ ಯೂಸ್ ಮಾಡೋದಕ್ಕೆ ಪರೋಟ ಹಿಟ್ಟನ್ನು ಸಿಗುತ್ತಲ್ಲ ಅದನ್ನ, ಅಥವಾ ಮೈದಾ ಹಿಟ್ಟು ನೀವು ಹಾಕೋಬೋದು. 1/2 ಕಪ್ ಕರ್ಡ್ ಹಾಕೊಂಡಿನಿ ಹಂಗೆ ಸ್ವಲ್ಪ. ಮತ್ತು ಸ್ವಲ್ಪ ಪನ್ನೀರ್ ಇತ್ತಂತ ಹೇಳಿ ಪನ್ನೀರು ಹಾಕ್ಕೊಂಡು ನಾನು ಆ್ಯಡ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಪನ್ನೀರ್ ಫ್ಲೇವರ್ ಟೇಸ್ಟ್ ಕೊಡುತ್ತಂಥೇಳಿ. ನೀವು ಇದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು, ಏನೂ ಪ್ರಾಬ್ಲಮ್ ಇಲ್ಲ. ಟೇಸ್ಟ್ ಚೆನ್ನಾಗೇ ಬರುತ್ತೆ ಹಾಗೆ ಮಾಡಿದರು. ನಾನು ಸ್ವಲ್ಪ ಖಾರ ಬೇಕಂತೆ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಕೊಂಡ್ರಿ. ಈ ಕಡೆ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡು ರೆಡಿ ಮಾಡ್ಕೊಂಡಿನ್ರಿ. ಮೊಸರು, ಸಾಲ್ಟು ಹಾಕ್ಕೊಂಡು, ಬೇಕಿಂಗ್ ಪೌಡ್ರ್ ಸ್ವಲ್ಪ ಹಾಕ್ಕೊಂಡಿನಿ, ಸ್ವಲ್ಪ ಫ್ಲಫಿ ಬರಲಿ ಅಂಥೇಳಿ. ಆಮೇಲೆ ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವ್ದಾರ ನೀವು ಹಾಕ್ಕೊಂಡು ಪರೋಟಕ್ಕೆ ಯೂಸ್ ಮಾಡ್ಕೊಬೋದ್ರಿ. ಅದು ಟೇಸ್ಟ್ ಹೆಚ್ಚಿಗೆ ಕೊಡುತ್ತೆ ಮತ್ತು ಲುಕ್ಕು ಕಾಣುತ್ತೆ ಅಂಥೇಳಿ. ನಾನು ಮತ್ತು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಹೆಲ್ದಿ ಅಂಥೇಳಿ ಎಳ್ಳೇ ಯೂಸ್ ಮಾಡ್ತೀನಿ ರೀ, ಎಲುಬು ಗಟ್ಟಿ ಆಗಲಿ ಅಂಥೇಳಿ. ಹಾಗೆ ನೀವು ಇದು ಪರೋಟ ನೋಡಿರಿ, ಯಾವ ಶೇಪ್ ಬೇಕಲ್ಲ ಆ ಶೇಪ್. ನಾವು ಆಲೂ ಪರೋಟ ಮಾಡ್ತೀವಲ್ಲ ಆ ಶೇಪ್ನಾಗೂ ಮಾಡ್ಕೊಬೋದು. ತುಂಬಿ ಮಾಡೋದು ನಮ್ಗೆ ಸ್ವಲ್ಪ ಕಷ್ಟ ಅಂದ್ರೆ ಈ ಥರ ಲಟ್ಟಿಸ್ಕೊಂಡು ಫಫ್ ಶೇಪ್ನಾಗ ನೀವು ಮಾಡ್ಕೊಬೋದ್ರಿ. ಇದು ಈಸಿ ಆಗತ್ತೆ ರೀ, ನಮ್ಗೆ ಮಾಡ್ಕೊಳಕ್ಕೂ ಈಸಿ ಆಗತ್ತೆ, ನೋಡೋಕ್ಕೂ ಒಂಥರ ಲುಕ್ ಅನ್ಸುತ್ತೆ, ಮಕ್ಕಳಿಗೂ ತಿನ್ನೋಕ್ಕೂ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಾನು ಅದಕ್ಕೆ ಟ್ರಯಾಂಗಲ್ ಶೇಪ್ನಾಗ ಮಾಡಿ ಮಕ್ಳಿಗೆ ಕೊಟ್ಟರೆ ಖುಷಿ ಆಗುತ್ತೆ ಅಂಥೇಳಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನಿ ರೀ.
ಈ ಥರ ಆದರೆ ಫಫ್ ಎಲ್ಲ ನೋಡಿರ್ತಾರಲ್ಲ ಅದು ಹಂಗೆ ಅನ್ಕೊಂಡು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಜಾಸ್ತಿ. ಸ್ವಲ್ಪ ಹಂಗೆ ಟ್ರಯಾಂಗಲ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ಲೋ ಆಗಿ ಲಟ್ಟಿಸ್ಕೋರಿ, ಅದ್ರ ಮೇಲೆ ತಿಳುವಾಗುವಂಗೆ ಮೂಲೆಗೆಲ್ಲ ಲಟ್ಟಿಸ್ಕೋರಿ. ಆಮೇಲೆ ನಿಧಾನವಾಗಿ ಬೇಯಲಿರಿ, ಯಾಕಂದರೆ ಒಳಗೆಲ್ಲ ಸ್ವಲ್ಪ ಬೇಯಕ್ಕೆ ಟೈಮ್ ಹೋಗತ್ತಂತೆ. ಸ್ವಲ್ಪ ಸ್ಲೋ ಆಗಿ ನಿಧಾನವಾಗಿ ಬೇಯಿಸ್ಕೊಳ್ಳಿ. ಹಾಗೆ ರೊಟೇಟ ಮಾಡ್ಕೊತ ಸ್ವಲ್ಪ ಬೇಯಿಸ್ಕೊಂಡು ಇದಕ್ಕೆ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನೀವು ಬೇಯಿಸ್ಕೊಬೋದು. ನೆಕ್ಸ್ಟ್ ಇನ್ನೊಂದು ಥರ ತೋರಿಸ್ತಾಯಿದ್ದೀನಿ ನೋಡಿರಿ, ರೌಂಡ್ ಶೇಪಲ್ಲಿ ಆಲೂ ಪರೋಟ ಎಲ್ಲ ತುಂಬಿ ಮಾಡ್ತೀವಲ್ಲ ಆ ಥರ ಟ್ರೈ ಮಾಡಿದೆ. ಅದು ಚೆನ್ನಾಗಿರುತ್ತೆ ರೀ. ಆದರೆ ಸ್ವಲ್ಪ ಇದು ಲಟ್ಸಾಕಲ್ಲ ನಿಮ್ಮ ಕಷ್ಟ ಅಂದ್ರೆ ಈ ಥರ ಶೇಪ್ನಾಗ ಮಾಡ್ಕೊಬೋದು. ಈ ಥರ ಫ್ಲಫಿಯಾಗಿ ಬರುತ್ತೆ ರೀ, ಚೆನ್ನಾಗಿ ಬರುತ್ತಿದು. ಟೇಸ್ಟ್ ಮಾತ್ರ ನೀವು ಮತ್ತೆ ಮಾಡಿಕೊಡನ್ಬೇಕು ರೀ ಮಕ್ಕಳು, ಆ ಥರ ಇರುತ್ತೆ. ಒಂದು ಸತ ಮಾಡಿ ಕೊಡ್ರಿ, ಗೆಸ್ಟ್ ಬಂದಾಗೂ ಮಾಡಿರಿ, ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಪಲ್ಯಗೆಲ್ಲ ಏನೂ ಬೇಕಾಗಲ್ಲ. ನೆಕ್ಸ್ಟ್ ಟ್ರಯಾಂಗಲ್ ಶೇಪ, ಸ್ಕ್ವೇರ್ ಶೇಪ ಯಾವುದೋ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ರೀ ಇದು. ಇದಕ್ಕೆ ಸ್ಕ್ವೇರ್ನಾಗೂ ಒಂದು ತೋರಿಸಿ ನೋಡಿರಿ. ಸ್ಕ್ವೇರ್ ಮಾಡ್ಕೊಂಡು ಜಸ್ಟ್ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಹಾಗೆ ಬೇಯಿಸ್ಕೊರಿ. ನಡಕ್ಕೆ ತುಂಬಿಬಿಟ್ಟು ಸ್ಕ್ವೇರ್ ಹಾಕಿದಾಗ ಫೋಲ್ಡ್ ಮಾಡ್ಕೊಂಡೀನಿ ಬ್ರೆಡ್ ಥರ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗೈತೆ ಅನ್ನೋದು ತಿಳಿಸ್ರಿ. ಧನ್ಯವಾದಗಳು.